ನಾಗಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಇಷ್ಟುವರೆಗೂ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಆದ್ರೆ ನನ್ಗೊಂದು ಕ್ವಶನ್ ರೈಸ್ ಆಯ್ತು. ಪ್ರಾಣಶಕ್ತಿ ಹೀಲಿಂಗ್ ಅಂದ್ರೆ ಏನು, ಮತ್ತೆ ಅದ್ ಹೇಗ್ ಮಾಡೋದು, ಅದು ಕಲ್ತ್ಕೋಬೇಕಾ ಅಥವಾ ನಮ್ಮಲ್ಲೇ ಮಾಡ್ಬೋದು? ಸೊ ಅದಕ್ಕೆ ಈಗ ರೇಖಿ ಹೀಲಿಂಗ್ ಅಂತ ನೀವು ಅಟೆಂಡ್ ಆದ್ರೆ ನಿಮ್ಗೆ ಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತ, ಆಯ್ತಾ? ಸೊ ಪ್ರಾಣಶಕ್ತಿ ಹೀಲಿಂಗ್ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಪ್ರಾಣವನ್ನು ಸರಿಯಾದ ರೀತಿಯಲ್ಲಿ ಫ್ಲೋ ಆ ತರ ನೋಡ್ಕೊಡೋದು. ನಿಮ್ಮಲ್ಲಿ ಪ್ರಾಣಶಕ್ತಿ ಇದೆ ಈಗಾಗ್ಲೇ, ಅಂದ್ರೆ ನೀವು ಯಾವಾಗ ಒಳಗಡೆ ನಮ್ಮ ಚೈತನ್ಯ ಅಂದ್ರೆ ಆತ್ಮ ಇದೆಯೋ ನಿಮ್ಮಲ್ಲಿ ಪ್ರಾಣಶಕ್ತಿ ಇದೆ ಅಂತಾನೆ ಅರ್ಥ. ಪ್ರಾಣಶಕ್ತಿ ಅಂದ್ರೆ ಪ್ರಾಣ. ಓಕೆ, ಸೊ ಆ ಪ್ರಾಣ ಶಕ್ತಿ ಯಾವಾಗ್ಲೂ ಹರಿತಾ ಇರಬೇಕು, ಫ್ಲೋ ಆಗ್ತಾ ಇರಬೇಕು, ಎಲ್ಲಿ ನಿಂತ್ಕೋಬಾರದು, ಆಯ್ತಾ? ನಿಂತ್ಕೊಂಡ ಕಾರಣ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಆಲೋಚನೆಗಳು, ಈ ಮೂರೇ ಕಾರಣ. ಈ ಮೂರರಿಂದ ಪ್ರಾಣಶಕ್ತಿ ಹರಿಯಲ್ಲ. ಪ್ರಾಣಶಕ್ತಿ ಎಲ್ಲೆಲ್ಲಿ ನಿಂತ್ಕೊಂತದೋ ಅಲ್ಲಿ ರೋಗ ಸ್ಟಾರ್ಟ್ ಆಗತ್ತೆ, ಆಯ್ತಾ? ಪ್ರಾಣಶಕ್ತಿ ಮತ್ತೆ ಹರಿಯೋ ತರ ಮಾಡೋದು ಪ್ರಾಣಿಕ್ ಹೀಲಿಂಗ್ ಇಂದ, ಪದ್ಧತಿಗಳಿಂದ, ಸರಿಯಾದ ಆಹಾರ, ಜೀವನ ಶೈಲಿ ಸರಿಪಡಿಸ್ಕೊಳ್ಳೋದಾಗಿ, ಮುದ್ರಗಳು, ಆಕುಪ್ರೆಷರು, ಮರ್ಮ ಥೆರಪಿ ಇವೆಲ್ಲ ಮಾಡ್ತಾ ಇರುವಾಗ ಪ್ರಾಣಶಕ್ತಿ ಮತ್ತೆ ಫ್ಲೋ ಆಗೋದು ಸ್ಟಾರ್ಟ್ ಆಗತ್ತೆ, ನಿಮ್ಮ ರೋಗ ವಾಸಿ ಆಗತ್ತೆ. ಇಷ್ಟೇ ಆಗೋದು. ಇದು ಕಲಿಬೇಕಮ್ಮ, ಇದು ಕಲಿತಾ ಇದ್ರೆ ಬರೋದು. ಕಲಿಯಕ್ಕೆ ವಿಧ ವಿಧ ಪದ್ಧತಿಗಳು ಹೇಳ್ಕೊಟ್ಟಿದ್ವಿ ವೇದಿಕದಲ್ಲಿ. ಇದೊಂದು ವೇದಿಕೆನೇ ಇದು ಹೇಳೋದಕ್ಕೆ ಸಾಧ್ಯ, ಇನ್ನು ಯಾವ ವೇದಿಕೆಗೂ ಸಾಧ್ಯವಿಲ್ಲ. ಅದು ಉಚಿತವಾಗಿ ಹೇಳುವಂಥದ್ದು. ಎಷ್ಟು ಮುದ್ರಗಳು ಹೇಳಿದೀವಿ? 200 ಮುದ್ರಗಳ ಮೇಲೆ ಹೇಳಿದ್ದೀನಿ ನಾನು ಈ ವೇದಿಕದಲ್ಲಿ. ನೀವು ಎಷ್ಟು ಪಾಲನೆ ಮಾಡ್ತೀರೋ ಅದು ನಿಮ್ಗೆ ಬಿಟ್ಟಿರೋದು, ಆಯ್ತಾ? ಆದ್ರೆ ಇಷ್ಟೆಲ್ಲ ಮಾಹಿತಿ, ಇಷ್ಟೆಲ್ಲ ಜ್ಞಾನ ಇಲ್ಲಿ ಕೊಟ್ಟಿರೋದಕ್ಕೆ ಈ ವೇದಿಕೆ ವಿಶಿಷ್ಟವಾದ ವೇದಿಕೆ. ಇದೊಂದು ಈಗಾಗಲೇ ನಮ್ಮ ಸಣ್ಣಗೌಡ ಹೇಳ್ತಾ ಇದ್ರು, ಏನಂತಂದ್ರೆ ಮಾಡ್ರನ್ ಅನುಭವ ಮಂಟಪ ಅಂತ ಹೇಳ್ತಾ ಇದ್ರು. ಬಸವನ ಅನುಭವ ಮಂಟಪ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮಂತ ಎಲ್ಲಾ ಮಾಸ್ಟರ್ ಸೇರ್ಕೊಂಡು ಈ ವೇದಿಕೆನ ಯಾವ ರೀತಿ ತಯಾರು ಮಾಡಿದೆ ಅಂದ್ರೆ ಅನುಭವ ಮಂಟಪದ ಅನುಭವ ಅಂದ್ರೆ ಮಾಡ್ರನ್ ನವೀನ ಅನುಭವ ಮಂಟಪ ಅಂತ ಆ ರೀತಿ ತಯಾರು ಮಾಡಿದ್ವಿ ನಾವು, ಆಯ್ತಾ? ಅದನ್ನ ಪಾಲನೆ ಮಾಡೋದು ನಿಮ್ಗೆ ಸೇರಿರೋದು. ನೀವು ಪಾಲನೆ ಎಷ್ಟು ಮಾಡ್ತಾ ಇರ್ತೀರೋ ಅಷ್ಟು ಲಾಭ ಸಿಗ್ತಾ ಇರ್ತದೆ, ಅಷ್ಟು ಪ್ರಾಣಶಕ್ತಿ ಹೆಚ್ಚಾಗ್ತಾ ಇದೆ. ಪ್ರಾಣಶಕ್ತಿ ಕಲ್ತ್ಕೊಂಡಲ್ಲ, ಪ್ರಾಣಶಕ್ತಿ ಇನ್ನೂ ಸಂಪೂರ್ಣವಾಗಿ ನಾವು ಪಡಿತಾ ಇರ್ತೀವಿ. ಪ್ರಾಣಶಕ್ತಿ ಎಷ್ಟು ಹೆಚ್ಚಾಗ್ತಾ ಇದೋ ಅಷ್ಟು ಬೇಗ ಬೇಗ ವಾಸಿ ಆಗ್ತಾ ಇರ್ತೀವಿ ನಾವು. ನಮ್ಗೆ ಗೊತ್ತಿಲ್ಲ ಆ ರೋಗ ಯಾವಾಗ ಬಂತು ಯಾವಾಗ ಹೋಯ್ತು ಅಂತ. ರೋಗ ಅಂತ ಹೆಸರೇ ಗೊತ್ತಾಗಲ್ಲ, ಬಂದಿರ್ತದೆ ಹೋಗಿರ್ತದೆ. ಕ್ಯಾನ್ಸರ್ ಬಂದಿರ್ತದೆ ಹೋಗಿರ್ತದೆ, ನಿಮ್ಗೆ ಗೊತ್ತಾಗಲ್ಲ. ಹೇಗೆ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ಪ್ರಾಣಶಕ್ತಿ ಸರಿಪಡಿಸ್ತದೆ. ಈಗಾಗಲೇ ಹೇಳಿದಲ್ಲ, ಈ ಸಬ್ಜೆಕ್ಟ್, ಇವತ್ತಿನ ಸಬ್ಜೆಕ್ಟ್ ಅದೇ. ನಿಜವಾದ ವೈದ್ಯರು ಯಾರಪ್ಪ ಅಂತಂದ್ರೆ ನಾನು ಕೊನೆಗೆ ತೀರ್ಮಾನ ಮಾಡಿದ್ದು ನಮ್ಮ ಪ್ರಾಣಶಕ್ತಿನೇ ಅಂತ ಹೇಳಿದ್ದು ಅಲ್ವಾ? ಓಕೆ, ರೇಖಿಗೆ ಆದ್ರೆ ಅನುಕೂಲ ಆದ್ರೆ ಅಟೆಂಡ್ ಆಗಿ ರೇಖಿ ಹೀಲಿಂಗ್. ನಂದು ರೇಖಿ ಕ್ಲಾಸ್ ಆಗಿದೆ ಸರ್, ನಾನು ರೇಖಿ ಮಾಸ್ಟರ್ ಕೂಡ ಹೌದು. ಅಂದ್ರೆ ನಾನು ನನ್ಗೆ ಅದೇ ಮಾತಾಡ್ಲಿಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಯಾರಿಗೂ ಹೇಳಕ್ ಹೋಗಲ್ಲ, ಮಾಡಕ್ ಹೋಗಲ್ಲ. ಅಂದ್ರೆ ಮನೆಯಲ್ಲಿ ಎಲ್ರಿಗೂ ರೇಖಿ ಮಾತಾಡಕ್ ಬರಲ್ಲ ಅಂತ ನೀವ್ ಯಾಕೆ ತೀರ್ಮಾನ ಮಾಡ್ಕೊಂತೀರಿ? ನಿಮಗೆ ಮಾತಾಡಕ್ ಬರ್ತಾ ಇದೆಯಲ್ಲ, ನೀವು ಮಾತಾಡ್ತಾ ಇದ್ರಲ್ಲ ಈಗ. ಈ ಮಾತುಗಳನ್ನು ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಾ ಇದ್ರೆ ಇನ್ನೂ ಅಭ್ಯಾಸ ಆಗತ್ತೆ. ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಸಾಕು, ಇಷ್ಟು ಸಾಕು, ಆಯ್ತಾ? ಥ್ಯಾಂಕ್ ಯು ಸರ್, ಇಷ್ಟು ನನ್ಗೆ ಸಮಾಧಾನ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವೇದವತಿ ಸರ್, ನಾನು ವೇದಾವತಿ ಮೇಡಮ್ಗೆ ಅನ್ಮಿಟ್ ಕೊಟ್ಟಿದ್ದೇನೆ, ಆಗಿದೆ ಸರ್? ಆಯ್ತು, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ. ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಸರ್. ಮೊನ್ನೆ ನಾನು ಪಿರಮಿಡ್ಗೆ ಧ್ಯಾನಕ್ಕೆ ಹೋಗಿದ್ದೆ. 3.5 hours 4 hours ಕೂತಿದ್ದೆ ಸರ್. ನನ್ಗೆ ಅದು ಸಯಾಟಿಕಾ ಪೇನ್ ಬಂದ್ಬಿಡ್ತು. ನಾನು ಕುಷನ್ ಏನು ತಗೊಂಡು ಹೋಗಿರ್ಲಿಲ್ಲ, ಹಾಗೆ ಕೂತಿದ್ದೆ, ನನ್ಗಾಗ್ಲಿಲ್ಲ. ಆಮೇಲೆ ನಾನೊಂದು ಡಿಸ್ಟೆನ್ಸ್ ಹೀಲಿಂಗ್ ತಗೊಂಡೆ ಸರ್. ಎಂತ ಪವರ್ಫುಲ್ ಹೀಲಿಂಗ್ ಕೊಟ್ಟರು ಅವರು. ನಾನು 2 ದಿವಸ ಆಯ್ತು ಆ ನಿದ್ದೆಯಿಂದ ಹೇಳೋದಕ್ಕೆ, ಅಂತ ಪವರ್ಫುಲ್ ಹೀಲಿಂಗ್ ಕೊಟ್ರು. ಇವತ್ತು ನಾನು ಸ್ವಲ್ಪ ಮಾಡ್ಕೊಂಡೆ. ಇವತ್ತು ನಾನು 100% ಓಕೆ. 2 days ತುಂಬಾ ಬಾಧೆ ಪಟ್ಟೆ ಸರ್ ನಾನು. ಆಮೇಲೆ ನಿನ್ನೆ ಮಧ್ಯಾಹ್ನ ನನ್ನ ತಮ್ಮ ಫೋನ್ ಮಾಡಿ ನನ್ಗೆ ತುಂಬಾ ಲೂಸ್ ಮೋಷನ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂದ. ನಾನಂದೆ ಆಗ್ಲಿ ಬಿಡು, ಒಂದ್ 4-5 ಸರಿ ಹೋಗ್ಲಿ, ಆಮೇಲೆ ನೋಡೋಣ, ನೀನು ಟ್ರೀಟ್ಮೆಂಟ್ ತಗೋಬೇಡ. ಆಮೇಲೆ ರಾತ್ರಿ ಕ್ಲಾಸ್ ನಡೀತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಫೋನ್ ಮಾಡ್ದ, ನನ್ಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ, ತುಂಬಾ ಸರಿ ಹೋಗ್ಬಿಟ್ಟೆ ನಾನು ಅಂದ. ಏನ್ ಮಾಡಿದೆ, ಸ್ವಲ್ಪ ಮಜ್ಜಿಗೆ ಕುಡ್ದೆ, ಲೆಮನ್ ಜ್ಯೂಸ್ ಎಲ್ಲ ಕುಡ್ದೆ, ಏನೂ ಆಗಿಲ್ಲ ಅಂದ. ಸರಿ ನಾನು ಕ್ಲಾಸಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ನಿಂಗೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಕ್ಲಾಸ್ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಧ್ಯಾನ ಮಾಡಿ ಸರ್. ಅವನ್ಗೆ ಒಂದು
ಐ ಆಮ್ ನಾಟ್ ಎಲಿಜಿಬಲ್ ಫಾರ್ ಡಿಸ್ಟೆನ್ಸ್ ಹೀಲಿಂಗ್ ನನ್ಗೆ ಗೊತ್ತು. ಆದ್ರೂ ಯೂನಿವರ್ಸ್ ಏನೋ ಹೆಲ್ಪ್ ಮಾಡುತ್ತೆ, ಇಷ್ಟೊತ್ತಲ್ಲಿ ಪಾಪ ಅವನು ಏನ್ ಮಾಡ್ತಾನೆ ಅಂತ ಹೇಳಿ ನಾನು ಒಂದು ಡಿಸ್ಟೆನ್ಸ್ ಹೀಲಿಂಗ್ ಕೊಟ್ಟೆ ಸರ್. ಸರ್ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳ್ತಾನೆ, ಸರ್ ನಾನು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ, ನಾನು ಹೋಗ್ಲೇ ಇಲ್ಲ, ಆರಾಮಾಗಿದ್ದೀನಿ ಅಂತ ಫೋನ್ ಮಾಡಿದೆ ಸರ್. ವೆರಿ ನಂಗೆ ಗುಡ್, ಖುಷಿ ಆಯ್ತು ಸರ್. ಅಷ್ಟೇ ಅಷ್ಟೇ, ಕರೆಕ್ಟ್. ಇದಕ್ಕೆಲ್ಲ ಯಾವ ಯಾರು ಒಂದ್ ಮಾತ್ರೆ ಇದಕ್ಕೆಲ್ಲ ಯಾವ ಇದ್ರು ಬೇಕಾಗಿದೆ ಬಾಹ್ಯದಿಂದ ಇಲ್ಲಿ ನೋಡೋಣ. ಸೊ ನಾವು ಈಗ ಇವತ್ತು ಬಾಹ್ಯ ವೈದ್ಯರು, ಔಟ್ಸೈಡ್ ಡಾಕ್ಟರ್ಸು ಅಷ್ಟೆಲ್ಲ ಹೋಗಿ ಅವರು ಅವ್ರ ಹಿಂದೆ ಸುತ್ತಿ ದುಡ್ಡು ಕಳ್ಕೊಂಡು, ಶಾಂತಿ ಕಳ್ಕೊಂಡು, ಆರೋಗ್ಯವನ್ನು ಕಳ್ಕೊಂಡು, ನೆಮ್ಮದಿ ಕಳ್ಕೊಂಡು ಇವೆಲ್ಲ ಮಾಡ್ತೀವಲ್ಲ. ಯಾರು ಬೇಕಾಗಿದೆ? ನೀವು ಮಾಡಿರೋಂಥ ವೈದ್ಯದಲ್ಲಿ ಯಾರು ಬೇಕಾಗಿದೆ? ಪ್ರಾಣಶಕ್ತಿ ಅಷ್ಟೇ. ನೋಡಿ ಸರ್, ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುವಾಗ ಎಲ್ಲ ಸರಿ ಹೋಗುತ್ತದೆ ಅಷ್ಟೇ. ಎಷ್ಟು ಖುಷಿ ಆಗ್ತದೆ ಸರ್. ಮಾತ್ರೆ ಹೌದು. ತಿಂದ್ರೆ ಒಂಥರ ಸಂಕಟ ಆಗುತ್ತೆ ನೋಡಿ. ಈ ತರ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಮನ್ಸಿಗೆ ಸಮಾಧಾನ, ಖುಷಿ ಆಗುತ್ತೆ ಸರ್. ಹೌದು ಹೌದು. ಅದೇ ಹೇಳಕ್ ಇವತ್ತು ರೇವತಿ ಮೇಡಮ್ ಒಂದು ಫೋನ್ ಮಾಡ್ಬೇಕು ನನ್ಗೆ. ಆಮೇಲೆ ನಾನು ಅವ್ರಿಗೊಂದು ಡಿಸ್ಟೆನ್ಸ್ ಹೀಲಿಂಗ್ ಇವತ್ತು ಟ್ರೈ ಮಾಡ್ತೀನಿ ಸರ್. ಮಾಡಿ ಮಾಡಿ ಖಂಡಿತ ಮಾಡಿ. ಅದು ನೀವು ಹೇಳಿ ಮಾಡಿಸ್ಬೇಕಂತೆ, ನಾವಾಗಿ ಮಾಡಬಾರ್ದಂತೆ. ಹೌದು ನೀವು ನಮ್ಮನ್ನ ಕೇಳ್ಬೇಕು ಮಾಡಿ ಅಂತ, ಅವಾಗ ನಾವು ಮಾಡ್ಬೇಕು. ಹೌದು. ರೈಟ್, ವೆರಿ ಗುಡ್, ಒಳ್ಳೇದು. ಥ್ಯಾಂಕ್ ಯು. ಥ್ಯಾಂಕ್ ಸರ್, ಒಳ್ಳೆ ಅನುಭವ. ಧನ್ಯವಾದಗಳು ಸರ್. ಗೌರಿ ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ಸರ್ ಇವತ್ತು ಏನ್ ನೀವು ಜ್ಞಾನ ಹಂಚ್ಕೊಳ್ರಿ ಅದು ಅದ್ಭುತವಾಗಿತ್ತು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಂದು ಎಕ್ಸ್ಪೀರಿಯನ್ಸ್ ಇತ್ತು, ಹಾಗೆ ಶೇರ್ ಮಾಡೋಣ ಅಂತ ನಾನು ಅಡ್ರೆಸ್ ಮಾಡಿದೆ ಸರ್. ನನ್ಗೆ ಏನೋ ಮೆಡಿಸಿನ್ಸ್ ತಗೊಂಡಿದ್ದು ಸೈಡ್ ಎಫೆಕ್ಟ್ ಇಂದ ಜಾಯಿಂಟ್ ಪೇನ್ ಶುರು ಆಗ್ಬಿಡ್ತು. ಎಷ್ಟು ಜಾಯಿಂಟ್ ಪೇನ್ ಅಂತಂದ್ರೆ ಸರ್, ESR 90-100 ಹೋಗ್ತಾ ಇತ್ತು. ಅಂದ್ರೆ ಜಾಯಿಂಟ್ ಫಿಟ್ನೆಸ್ ಆಗ್ಬಿಟ್ಟು ನಡಿಯಕ್ ಹೋಗ್ತಾ ಇರ್ಲಿಲ್ಲ, ಏನಿಲ್ಲ ಸರ್ ಆತರ. ಅಂದ್ರೆ ಎಷ್ಟು ಅಂದ್ರೆ ಬ್ರೆಡ್ ರೀಡನ್ ಆಗೋ ತರ ಸಿಚುವೇಶನ್ಸ್. ಸತತವಾಗಿ ನಾನು 1 ವರ್ಷ ಎಷ್ಟು ಡಾಕ್ಟರ್ಸ್ ಎಲ್ಲಾ ಸುತ್ತಿದಾಯ್ತು, ಬೇರೆ ಬೇರೆ ಮೆಡಿಸಿನ್ಸ್, ಸ್ಟಿರಾಯ್ಡ್ಸ್. ಸೊ ಈ ತರ ಎಲ್ಲ ಆಗ್ಬಿಟ್ಟು ಕೊನೆಗೆ ಬೆಂಗಳೂರಲ್ಲಿ ಒಂದು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಅವರು ಮೆಡಿಸಿನ್ಸ್ ಕೊಡಕ್ ಶುರು ಮಾಡಿದ್ರು ಸರ್. ಎಷ್ಟು ಮೆಡಿಸಿನ್ಸ್ ಅಂದ್ರೆ ಅದೇ ಸ್ವಲ್ಪ ಕಡಿಮೆ ಆಗಕ್ ಶುರು ಆಯ್ತು, ಕಡಿಮೆ ಆಯ್ತು, ಆದ್ರೆ ಪೂರ್ತಿ ಹೋಗಿಲ್ಲ. ಮತ್ತೆ ಆ ಡಾಕ್ಟರ್ ನೀವು ಲೈಫ್ ಟೈಮು ಮೆಡಿಸಿನ್ ತಿನ್ಲೇಬೇಕು, ಇನ್ನು ಯಾವತ್ತೂ ಸ್ಟಾಪ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರು ನಂಗೆ. ನನ್ಗೆ ಮಗಳು ಚಿಕ್ಕವಳು, ಯಾವಾಗ್ಲೂ ಅಳ್ತಿದ್ದೆ ನಾನು ಬದುಕೋತೀನ, ಮಗಳ ಜೊತೆ ಇರ್ತೀನ ಅಂತ ಪ್ರತಿದಿನ ಅಳೋದು ಸರ್ ನಾನು. ಸರಿ ಆಯ್ತು ಅನ್ಬಿಟ್ಟು ಆ ತರನೇ 7-8 ವರ್ಷ, ಒಂದ್ 5-6 ವರ್ಷ ಮೆಡಿಸಿನ್ ತಿಂದಾಯ್ತು. ಸೊ ಯಾರು ನನ್ಗೆ ಹೇಳಿದ್ರು ಆಕ್ಯುಪಂಕ್ಚರ್ದು ಒಬ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ರು ನಂಗೆ. ಆಮೇಲೆ ನನ್ಗೆ ಇವಾಗ ಮೆಡಿಸಿನ್ ತಿಂದು ಸರ್ ಸ್ಕಿನ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಡ್ತು, ಮತ್ತೆ ಕಾಲಿನ ಉಗುರುಗಳೆಲ್ಲ ಬ್ರೇಕ್ ಆಗಿ ತುಂಡಾಗಕ್ ಶುರು ಆಗ್ಬಿಡ್ತು. ಸರಿ ಆಯ್ತಂತ ನಾನು ಅಲ್ಲಿ ಹೋದೆ, ಆಕ್ಯುಪಂಕ್ಚರ್ ಹತ್ರ ಹೋದೆ. ಅವರು ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ನನಗೆ ಉಗುರೆಲ್ಲವೂ ಕೂಡ ಎಷ್ಟು ಚೆನ್ನಾಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ, 5-6 ಸಿಟ್ಟಿಂಗ್ ಆದ ತಕ್ಷಣನೇ ಕೂಡ ನನ್ ಸ್ಕಿನ್ ಎಲ್ಲ ಗ್ಲೋ ಬರಕ್ ಶುರು ಆಗ್ಬಿಡ್ತು ಸರ್. ನಾನ್ ನಾರ್ಮಲ್ ಆಗಿ ಎಷ್ಟು ಸ್ಕಿನ್ ನನ್ ಚೆನ್ನಾಗಿದ್ದೆ, ಆತರನೇ ಶೈನಿಂಗ್ ಎಲ್ಲ ಬರ್ಲಿಕ್ಕೆ ಶುರು ಆಯ್ತು. ಆದ್ರೆ ಮೆಡಿಸಿನ್ ನಿಲ್ಲಿಸಿರ್ಲಿಲ್ಲ. ಮತ್ತೆ ಅವ್ರು ಕೇಳಿದ್ರು, ನಾನು ಈ ತರ ಮೆಡಿಸಿನ್ ತಿಂತಿದ್ದೀನಿ ಮೇಡಮ್ ಈ ತರ ಅಂತ ಹೇಳುವಾಗ ಅವ್ರು ಹೇಳಿದ್ರು, ನೋಡು ಈ ಟ್ರೀಟ್ಮೆಂಟ್ ತಗೊಂತಿದ್ದೀರಲ್ವಾ, ನೀವು ಧೈರ್ಯ ಮಾಡೋದಾದ್ರೆ ಅವ್ರು ಎಷ್ಟೇ ಎದುರಿಸ್ಲಿ ಆ ಡಾಕ್ಟ್ರು, ನೀವು ನಿಲ್ಲಿಸ್ಬಿಡಿ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ನಾನ್ ಆಯ್ತಂತ ಹೋಪ್ ಮಾಡಿ ಅವ್ರದ್ದು ನಂಬಿಕೆ ಇಟ್ಬಿಟ್ಟು ನಿಲ್ಸ್ಬಿಟ್ಟೆ ಮೆಡಿಸಿನ್ಸ್ ಎಲ್ಲ. ಬಟ್ ಮೆಡಿಸಿನ್ಸ್ ನಿಲ್ಲಿಸಿದ್ಮೇಲೆ ನಿಜವಾಗ್ಲೂ ಇನ್ನೂ ಚೆನ್ನಾಗಾಯ್ತು ಸರ್ ಹೆಲ್ತ್ ಎಲ್ಲ. ಮತ್ತೆ ನಾನು ವಾಪಸ್ ಅಲ್ಲಿಗೆ ಮರಳಲೇ ಇಲ್ಲ ವಾಪಸ್ಸು, ಅಷ್ಟು ನನಗೆ ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಮತ್ತೆ ಗ್ರೋ ಆಗಕ್ ಶುರು ಆಯ್ತು ಸರ್. ಸೊ ಈ ತರ ಆದ್ಮೇಲೆ ಆಮೇಲೆ ನನಗೆ ಧ್ಯಾನ ಸಿಕ್ಕಿದ್ದು ಈ ಇದಕ್ಕೆ ಬಂದಿದ್ದು ನಾನು. ಅದು ಸುಮಾರು ನಾನು ಒಂದು 30 ಸಿಟ್ಟಿಂಗ್ ನಾನು ಆಕ್ಯುಪಂಕ್ಚರ್ನ ಮಾಡಿಸ್ಕೊಂಡೆ. ಅದು ತುಂಬಾ ನೋವಿರ್ತದೆ, ಬಟ್ ನನಗೆ ಹೆಲ್ತ್ ಮುಖ್ಯ ಆಗಿತ್ತು ಅಂದ್ಬಿಟ್ಟು ಆ ನೋವನ್ನು ಕೂಡ ನಾನು ತಡ್ಕೊಂಡೆ ಸರ್. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಈ ಧ್ಯಾನಕ್ ಬಂದಾದ್ಮೇಲೆ 3-4 ತಿಂಗಳು ಧ್ಯಾನದಲ್ಲಿ ನಾನು ಇದ್ರಲ್ಲೆಲ್ಲ ಭಾಗವಹಿಸಿದ್ಮೇಲೆ ಮತ್ತೆ ಅವ್ರ ಹತ್ರ ಒಂದ್ಸರಿ ಹೋದೆ, ಆಕ್ಯುಪಂಕ್ಚರ್ ಅವ್ರ ಹತ್ರ. ಯಾಕೋ ನಂಗೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೋದೆ. ಅವರು ಆ ದಿನ ನಂಗೆ ಆಕ್ಯುಪಂಕ್ಚರ್ ಮಾಡ್ಬಿಟ್ಟು ಹೇಳಿದ್ರು, ನೀವು ಬರ್ಬೇಡಿ ಆಕ್ಯುಪಂಕ್ಚರ್ಗೆ, ನಿಮ್ಗೆ ಅಗತ್ಯ ಇಲ್ಲ ಅಂತ ಹೇಳಿದ್ರು ಸರ್. ಸೊ ನಾನು ಅವಾಗ ಬಿಟ್ಟೆ. ಮೇಡಮ್ ನಾನು 1 ವರ್ಷಕ್ಕೊಂದ್ಸರಿ ಬರ್ತೀನಿ ನಿಮ್ ಹತ್ರ ಅಂತ ಹೇಳ್ದೆ. ಇಲ್ಲ ಬೇಡ, ನಿಮ್ಗೆ ಅಗತ್ಯ ಇಲ್ಲ, ಬರ್ಬೇಡಿ ಅಂತ ಹೇಳಿದ್ರು. ಸೊ ಈಗ ನೀವು ಧ್ಯಾನದಲ್ಲಿ ಇದ್ದಿರಲ್ಲ, ಮತ್ತೆ ಇನ್ನೇನು ಬೇಕಾಗಿಲ್ಲ. ಓಕೆ, ಅಡಿಗೆ ಮಾಡಿಸ್ಕೊಂಡು ತಿನ್ನೋದು, ನೀವು ಧ್ಯಾನದಲ್ಲಿ ಇದ್ದಿರಲ್ಲ ಆಲ್ರೆಡಿ. ಓಕೆ, ಅದಕ್ಕೂ ಅಲ್ಲಿ ಬೇಕಾಗಿಲ್ಲ ಫರ್ದರ್, ಯಾಕಂದ್ರೆ ಪ್ರಾಣಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿದೆ ಆಲ್ರೆಡಿ ಈಗಾಗ್ಲೇ. ಓಕೆ, ಹೌದು. ಸೊ ಅದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು ಸರ್. ಈಗ ನಾನೇನು ಹೋಗ್ತಾ ಇಲ್ಲ,
ಮತ್ತೆ ಹ್ಮ್ ಈಗ ನಾನೇನಾದ್ರೂ ಆದ್ರೂ ಕೂಡ ಸರ್ ಡಾಕ್ಟರ್ ಕಡೆ ಯೋಚನೆ ಮಾಡೋದಿಲ್ಲ, ನಾನೇ ಯೋಚನೆ ಮಾಡ್ಕೋತೀನಿ ಏನ್ ಮಾಡ್ಬೇಕು, ಪ್ರೆಷರ್ ಎಲ್ಲಿ ಮಾಡ್ಕೋಬೇಕು, ಆತರ ಹ್ಮ್ ಎಲ್ಲ ನಾನು ಮಾಡ್ಕೊಂಡು ನಾನೇ ಹೇಳಿ ಮಾಡ್ಕೋತೀನಿ ಸರ್. ಈ ಹ್ಮ್ ತರ ಒಂದು ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮತ್ತೆ ಗುಡ್ ಎಕ್ಸ್ಪೀರಿಯನ್ಸ್ ಎರಡು ಎಸ್ ಕೂಡ ಎಸ್ ಇದೆ. ಎಸ್ ವಂಡರ್ಫುಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದು ಎಲ್ಲರಿಗೂ ಈಗ ಒಂಥರ ಐ ಓಪನರ್ ಇಲ್ಲಿರುವಂತ ಹೌದು ಮಾಸ್ಟರ್ಸ್ಗೆ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡೋರಿಗೆ. ಯಾಕಂದ್ರೆ ಹೌದು. ನೋಡಿ, ಹ್ಮ್ ಇಷ್ಟೆಲ್ಲ ನಾವು ಇವತ್ತು ಸಬ್ಜೆಕ್ಟ್ ಅದೇ, ಪ್ರಾಣಶಕ್ತಿ ಹೌದು ಹೆಚ್ಚು ಮಾಡ್ಕೊಳ್ಳಿ, ಪ್ರಾಣಶಕ್ತಿ ಹೆಚ್ಚು ಮಾಡಕ್ಕೆ ಏನೇನು ವಿಧಾನಗಳಿದೆ ಅದು ಅಳವಡಿಸ್ಕೊಳ್ಳಿ, ಅದಕ್ಕೆ ಸಹಕಾರ ಹ್ಮ್ ಕೊಡಿ. ಬಾಹ್ಯ ಹೌದು ವೈದ್ಯರ ಈಗ ಆಕ್ಯುಪಂಚರಿಸ್ಟ್ ಇದ್ದಾರೆ, ನಿಮ್ಮ ಹೌದು ಆಕ್ಯುಪಂಚರ್ ಡಾಕ್ಟರ್ ಏನ್ ಮಾಡಿದ್ರು, ನಿಮ್ಮ ಪ್ರಾಣಶಕ್ತಿಯನ್ನೇ ಅರಿಯೋ ತರ ಪ್ರಾಣಶಕ್ತಿನ ಹೌದು ಹೆಚ್ಚು ಮಾಡುವಂತ ವ್ಯವಹಾರ ಅವ್ರು ಮಾಡಿದೆ ಅಷ್ಟೇ. ಅವ್ರೇನ್ ಮದ್ದು ಕೊಟ್ಟಿಲ್ಲ, ಇಲ್ಲ ಅಂದ್ರೆ ಮಂತ್ರ ಮಾಡಿಲ್ಲ, ಇನ್ನೊಂದು ಏನ್ ಮಾಡಿಲ್ಲ ಅವ್ರು. ಹೌದು ನಿಮ್ಮ ದೇಹ ತನ್ನಂತಾದೇ ಸರಿಪಡಿಸ್ಕೊಂತು ಎಲ್ಲ, ಅಲ್ಲಿರುವಂತ ಎಲ್ಲಾ ವ್ಯಾಧಿಗಳನ್ನು ಎಲ್ಲಾ ಸಮಸ್ಯೆಗಳನ್ನ ಅದು ಸರಿಪಡಿಸ್ಕೊಂಡಿದೆ ಅಷ್ಟೇ. ಹೌದು ಇದು ಸರ್. ಸರ್ ನನ್ಗೆ ಸ್ಟಾರ್ಟಿಂಗ್ ಆಕ್ಯುಪಂಚರ್ಗೆ ಹೋದ್ನಲ್ಲ ನಾನು, ಹ್ಮ್. ಆಕ್ಯುಪಂಚರ್ ಮಾಡಿದ ದಿನ ನಾನು ಫುಲ್ ಕಣ್ಣು ನಂಗೆ ತೆರೆಯಕ್ ಆಗ್ತಿರ್ಲಿಲ್ಲ, ಕಣ್ಣು ಮುಚ್ಚಿ ಸುಮ್ನೆ ಮಲಗ್ಬೇಕು, ಆತರ 3-4 ಡೇಸ್ ಆತರ ಆಗ್ತಿತ್ತು ಸರ್ ನಂಗೆ. ಅಂದ್ರೆ ಹೌದು ನಂಗೆ ಆತರ ಅಂದ್ರೆ ಹೀಲ್ ಮಾಡ್ಕೊಳ್ತಿತ್ತಲ್ಲ, ನನ್ಗೆ ಕಣ್ಣೇ ತೆರೆಯಕ್ ಆಗ್ತಿರ್ಲಿಲ್ಲ ಆತರ. ಹೌದು ಆಮೇಲೆ ನಾನು ಮೇಡಮ್ ಹೇಳ್ತಾ ಇದ್ದೆ ಈ ತರ ಆಗ್ತಿದೆ ನನ್ಗೆ ಅಂತ ಹೇಳ್ಬಿಟ್ಟು, ಏನಿಲ್ಲ ಅದು ಗುಡ್ ಸಿಂಪ್ಟಮ್ಸ್, ನಿಮ್ಗೆ ಸರಿ ಹೌದು ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ವೆರಿ ಗುಡ್. ಸೊ ಹಾಗೆ ನಾನು ಆ ರೀತಿಯಲ್ಲಿ ಈಗ ನೋಡಿ, ನಮ್ಮ ಸಂಸ್ಥೆದಲ್ಲಿ ನಾವು ಪ್ರತಿ ವಾರ ಶನಿವಾರ ಮರ್ಮ ಥೆರಪಿ ಮಾಡ್ತೀವಿ. ಮರ್ಮ ಥೆರಪಿಸ್ಟೇ ಅವರು, ಏನು ಗೊತ್ತಾ, ಆಕ್ಯುಪಂಚರಿಸ್ಟು, ಎಲೆಕ್ಟ್ರೋ ಹೋಮಿಯೋಪತಿ, ರಿಫ್ಲೆಕ್ಸಾಲಜಿ ಅವ್ರು ಮಾಡ್ತಾರೆ. ರಿಫ್ಲೆಕ್ಸಾಲಜಿ ಮಾಡಿದ್ರೆ ತಟ್ಕೊಳಕ್ ಆಗಲ್ಲ ನೋವು, ಅಂದ್ರೆ ಹೌದು ಅಷ್ಟು ಬ್ಲಾಕ್ಗಳು ಇರ್ತವೆ ದೇಹದಲ್ಲಿ, ಎಸ್ ಸರ್. ಅಷ್ಟು ಬ್ಲಾಕ್ಗಳು ಇರ್ತವೆ. ತುಂಬಾ ಜನ ಅಲ್ಲಿ ಮಾಡ್ಕೊಂಡು ಹೇಳ್ತಾರೆ, ಆಚೆ ಕಡೆ ಬಂದ್ಮೇಲೆ ಇವತ್ತಂತೂ ನಿಜವಾಗಿ ನೀವು ಹೋಗಿ ನಿದ್ದೆ ಮಾಡ್ಬೇಕಷ್ಟೇ, ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಹೌದು ಸರ್ ಅಷ್ಟು ಆತರನೇ. ಚೆನ್ನಾಗಿ, ಎಷ್ಟು ಚೆನ್ನಾಗಿ ಅವರು ಅಂದ್ರೆ ಆಕ್ಯುಪಂಚರ್ ಕೊಡ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಮರ್ಮ ಹ್ಮ್ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಎರಡೂ ಪಾದಗಳು ತಗೊಂಡು ಆ ಹ್ಮ್ ಕೈಗಳ ಪಾದಗಳಲ್ಲಿ ರಿಫ್ಲೆಕ್ಸಾಲಜಿ ಮಾಡ್ಬಿಡ್ತಾನೆ. ಆ ರಿಫ್ಲೆಕ್ಸಾಲಜಿ ಎಷ್ಟು ಫೋರ್ಸ್ ಆಗಿರ್ತದೆ ಅಂದ್ರೆ ನಿಜವಾಗಿ ಅನುಭವ ತಗೊಂಡಿದೆ ಗೊತ್ತಾಗೋದು. ಹೌದು ಸರ್. ಆ ನಾರ್ಮಲ್ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಸರ್ ಎಕ್ಸ್ಪೀರಿಯನ್ಸ್. ಈಗ ನನಗೆ ಇದನ್ನೆಲ್ಲ ಯಾರಾದ್ರೂ ಹೇಳಿದ್ರೆ ನಂಬ್ತಿರ್ಲಿಲ್ವೇನೋ, ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಸರ್ ನನ್ಗೆ ಕರೆಕ್ಟ್. ಹೌದು ಎಷ್ಟು ಸತ್ಯ ಇದ್ರೊಳಗಡೆ ಇದೆ ಅಂತ. ಮತ್ತೆ ನಾನು ಎಷ್ಟು ಖರ್ಚು ಮಾಡಿದೀನಿ ಅಮೌಂಟ್ ಗೊತ್ತಾ ಸರ್, ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಕಾಯೋದು, ಆ ಎಕ್ಸ್ರೇಗಳು, ಆ ಟೆಸ್ಟ್ಗಳು, ನಿಜವಾಗ್ಲೂ ಸರ್ ಭೂಮಿ ಮೇಲೆ ಯಮಯಾತನೆ ಅಂತ ಏನಾದ್ರು ಇದ್ರೆ ಅದು ಹಾಗೆ ಅನುಭವಿಸಿ ಆಯ್ತು ನಾನು. ಅಷ್ಟು ಕಷ್ಟಪಟ್ಟಿದ್ದೀನಿ ಮಾತ್ರ, ಕರೆಕ್ಟ್. ಬಟ್ ಎಸ್ ಅದರಿಂದ ಅನುಭವ ಪಡ್ಕೊಂಡೆ ಅಷ್ಟೇ ಸರ್. ಎಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇದನ್ನ ಅಳವಡಿಸ್ಕೊಳೋದ್ ಕಷ್ಟ. ಏನಂತ ಗೊತ್ತಾ ಗುರುಜಿ, ಹ್ಮ್ ತುಂಬಾ ಸೀರಿಯಸ್ ಆದಾಗ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತಲ್ವಾ ಗುರುಜಿ. ನಮ್ಮ ತಮ್ಮನ್ ಮಗ, ಅವ್ರು ಏನೋ ಫುಡ್ ಪಾಯ್ಸನ್ ಆಗ್ಬಿಟ್ಟು ಇಡೀ ಮನೆಯಲ್ಲಿ 4 ಜನ ಎಲ್ಲ ವಾಂತಿ ಬೇದಿಯಿಂದ ನರಳಿ ಬಿಟ್ರು ಗುರುಜಿ. ಒಂದು ದಿನ ಎಲ್ಲ ಬಿಟ್ಟಿದ್ವಿ ನಾವು. ಮಗು, ಚಿಕ್ಕ ಮಗು, ಒಂದ್ 8-10 ವರ್ಷದ ಮಗು, 5-6 ವರ್ಷದ ಮಗು ಅಷ್ಟೇನೆ. ಹಿಂಗ್ ಕೈ ಕಾಲು ಹಿಂಗ್ ಹಾಕಿದ್ರೆ ಹಿಂಗೆ ಹಾಕ್ಬಿಡ್ತಿತ್ತು ಗುರುಜಿ. ಬಟ್ಟೆ ಎಲ್ಲಾ ಬಿಟ್ಬಿಟ್ಟಿದ್ರು. ಹೋಗ್ ನೋಡಿ ತುಂಬಾ ಹೊಟ್ಟೆ ಹೊರದೋಯ್ತು. ಅದೇನ್ ಅನಿವಾರ್ಯವಾಗಿ ಕರ್ಕೊಂಡು ಹೋಗ್ಲೇಬೇಕಾಯ್ತು ಗುರುಜಿ ಅವ್ರನ್ನ ಹಾಸ್ಪಿಟ್ಲಿಗೆ. ಅದೇನ್ ಮಾಡ್ಬೇಕಂದ್ರೆ ಅವಾಗ ನೀವು ಮತ್ತೆ ಅವ್ರಿಗೆ ಆ ಪ್ರಾಣಶಕ್ತಿಯನ್ನು ಕಾಪಾಡ್ಕೊಂಡಕ್ಕೆ ಅವ್ರಿಗೆ ಬೇಕಾಗಿರುವಂತ ದ್ರವ್ಯ ಪದಾರ್ಥಗಳು, ಅಂದ್ರೆ ನೀರಾಗ್ಲಿ, ಎಳ್ನೀರಾಗ್ಲಿ, ಇಂಥವೆಲ್ಲ ಕೊಡ್ತಾ ಕೊಡ್ತಾ ಆಮೇಲೆ ಅವ್ರು ತಟ್ಕೊಳಕಿದ್ರೆ ಮತ್ತೆ ತಿರ್ಗಾ ಲೆವೆಲ್ಗೆ ಹೋಗೋವರೆಗೂ ಯಾಕಾಗಿರ್ತದಂದ್ರೆ ಫುಡ್ ಪಾಯ್ಸನ್ ಬಂತು, ವಾಮಿಟಿಂಗ್ ಬರ್ತಾ ಇದೆ, ಮೋಷನ್ ಆಗ್ತಾ ಇದೆ, ಇರುವಾಗ ನೀವು ಅದಕ್ಕೂ ತಕ್ಕ ದ್ರವ ಪದಾರ್ಥ ಕೊಟ್ಟಿಲ್ಲ, ಅಂದ್ರೆ ಅದಕ್ಕೆ ಬೇಕಾಗಿರೋದು. ಏನ್ ಕೊಟ್ರುನು ಗುರುಜಿ, ಏನ್ ಕೊಟ್ರುನು ವಾಮಿಟಿಂಗ್, ಹೌದು ಏನು ಆಗ್ತಾ ಇರ್ಲಿಲ್ಲ ಹೌದು ಗುರುಜಿ. ಅದು ಮಾಡ್ಕೋತದೆ, ಕ್ಲೀನ್ ಮಾಡ್ಕೋತದೆ, ಖಂಡಿತ ಅದು ಕ್ಲೀನ್ ಮಾಡೇ ಮಾಡ್ತದೆ. ಆದ್ರೆ ಅದಕ್ಕೂ ಅದಕ್ಕೆ ಏನಂದ್ರೆ, ಈ ಪರಿಹಾರಗಳು ಯಾವಾಗ ನಾವು ಕಂಡುಹಿಡ್ಕೊಂತೀವೋ ಇಂಥವೆಲ್ಲ ಆಗುವಾಗ ನಮ್ಮ ಪೂರ್ವಜ ಪದ್ಧತಿಗಳೇ ಸ್ವಲ್ಪ ಅಲ್ಲಿ ಕರೆಕ್ಟಾಗಿ ಅಳವಡಿಸ್ಕೋಬೇಕು. ಆಯ್ತಾ? ಅವ್ರಿಗೆ ನೀರು ಆಗ್ತಾ ಇಲ್ಲ ಅಂದ್ರೆ ಬಾಯಲ್ಲಿ ಏನಾದರೂ ಸ್ವಲ್ಪ ಶಕ್ತಿ ಬರೋ ಥರ ಯಾವುದಾದ್ರೂ ಒಂದು ಪದಾರ್ಥಗಳು ಹಾಕೋದು, ಮನೆ ಮದ್ದುಗಳು ಇವೆಲ್ಲ ಇರ್ತಾವಲ್ಲ, ಸ್ವಲ್ಪ ನಾವು ಅದನ್ನ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಆ ಮನೆ ಮದ್ದುಗಳು ಸ್ವಲ್ಪ ಅಳವಡಿಸ್ಕೋಬೇಕು. ಇನ್ನೂ ಆದಷ್ಟು ಜಾಸ್ತಿ ಆದಂದ್ರೆ ನೀವು ಹಾಸ್ಪಿಟ್ಲ್ಗೆ ಹೋದ್ರು ಸೆಲೆನ್ ಆ ಥರ, ಅಂದ್ರೆ ಒಂದು ಸೆಲೆನ್ ಥರ ಹಾಕ್ಕೊಂಡ್ರೆ ಸಾಕ್ಬಿಟ್ರೆ, ನೀವು ಅಲ್ಲಿ ಆಂಟಿಬಯೋಟಿಕ್ಸ್ ಕೊಡೋ ಶುರು ಮಾಡಿದ್ರೆ ಮತ್ತೆ ಕೆಟ್ಟೋಗುತ್ತೆ. ಅರ್ಥ ಆಯ್ತಾ? ಮಗು ಆಂಟಿಬಯೋಟಿಕ್ಸ್ ಉಳಿಯೋದೇ ಇಲ್ಲ ಏನಾದ್ರು ಅಂತ ಸ್ಟಾರ್ಟ್ ಗುರುಜಿ. ಮಾಡಿ. ಉಳಿಯೋ ಸ್ಥಿತಿಲೂ ಇರ್ಲಿಲ್ಲ ಗುರುಜಿ. ಮಗು ತುಂಬಾನೇ ಹಾ, ಸುಸ್ತಾಗಿ ಹೋಗ್ಬಿಟ್ಟಿತ್ತು ಗುರುಜಿ ಅದೇ. ಮಗು. ಇನ್ನೊಂದು ಎಲ್ಲರೂ ಏನಂದ್ರೆ, ಚೇತರಿಸ್ಕೊಂಡ್ರು, ಮಗು ಮಾತ್ರ ಸುಸ್ತಾಗಿತ್ತು ಗುರುಜಿ. ಅನಿವಾರ್ಯವಾಗಿ ತಗೊಂಡು ಹೋಗ್ಲೇಬೇಕಾಯ್ತು ಗುರುಜಿ ಬಟ್ ಹಾಸ್ಪಿಟ್ಲಿಗೆ. ಬಟ್ ಅದನ್ನೇ ಹೇಳ್ತಾ ಇದ್ದೆ ನಾನು. ಅಲ್ಲಿ ಎರಡು ತರ ಇದೆ. ಒಂದು, ಅದು ಆಗ್ಬಾರ್ದು ಅಂತ ನೋಡ್ಕೊಳ್ಳೋದು. ಅದಕ್ಕೂ ನಮ್ಮ ಹತ್ರ ನಾವು ಈ ಯಾವ್ದಾವ್ದು ನಾವು ಸಮಗ್ರ ಜೀವನ ಶೈಲಿ ಪಾಲನೆ ಮಾಡ್ತೀವಿ ಗ್ಯಾರಂಟಿ ಆಗತ್ತೆ. ಮತ್ತೆ ಅಲ್ಲಿ
ಅಂತ ಮಗುಗೂ ನಿಮ್ಗೆ ಏನಾದರೂ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಯಾರು ಪರಿಚಯ ಇದ್ರೆ ಅವರಿಂದ ಮಾಡಿಸಿದ್ರು ನಿಂತು ಹೋಗ್ತದೆ. ಗೊತ್ತಾದು ಆ ವಿಷಯ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ, ಗುರುಜಿ, ಅವಾಗ ಅವಾಗ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ ಗುರುಜಿ, ಈಗ ಅವಾಗ ಗೊತ್ತಿರ್ತದೆ. ಗೊತ್ತಿರ್ಲಿಲ್ಲ ಗುರುಜಿ. ಹೌದು ಹೌದು. ಅವಾಗ ಏನಂದ್ರೆ ಹಿಂಗೆಲ್ಲ ಮಾಡ್ತಾರೆ ಇದೆಲ್ಲ ಗೊತ್ತಿರ್ಲಿಲ್ಲ ಎಸ್, ಗುರುಜಿ ಅದು. ಅಂತ ಅಂತ ಹೀಲಿಂಗ್ ನಿಮ್ಗೆ ಗೊತ್ತಿದ್ರೆ ನೀವೇ ನಿಮ್ಮ ಶಕ್ತಿಯನ್ನು ಅವ್ರ ಮೇಲೆ ಫೋಕಸ್ ಮಾಡಿ ಶಕ್ತಿ ಕಲಿಸ್ಬೋದು. ಕಲಿಸುವಾಗ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಸಾಂತ್ವನ ಬರ್ತದೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಬೇಕಂದ್ರೆ. ಏನಿಲ್ಲ, ಧ್ಯಾನದಲ್ಲಿ ಕೂತ್ಕೊಂಡು ಅವನು ಫೋಕಸ್ ಮಾಡ್ಕೊಂಡು ಅವನಿಗೆ ಶಕ್ತಿ ಕಲಿಸೋ ವಿಧಾನ. ಈಗ ರೇಖಿ ಹೀಲಿಂಗ್ ಬಂದ್ರೆ ಅದು ಗೊತ್ತಾಗತ್ತೆ ಹೇಗೆ ರೇಖಿ ಹೌದು. ಹೀಲಿಂಗ್ ಕಲಿಸೋದು. ಅದಕ್ಕೆ ಪ್ರತಿಯೊಬ್ಬರು ರೇಖಿ ಹೀಲರ್ ಆಗ್ಬೇಕು ಮನೆಯಲ್ಲಿ ಅಂತ ಹೇಳೋದು ಇದಕ್ಕೆ ಕಾರಣ. ಇಂಥ ನೀವ್ ಪರಿಸ್ಥಿತಿ ಹೇಳ್ತಾ ಬರ್ತದೆ. ಇದ್ದೀರಾ ಗುರುಜಿ, ಇಂಥ ಕೆಲವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ ನೀವ್ ಇಂಥ ಹೇಳ್ತಾ ಪರಿಸ್ಥಿತಿ ಇದ್ದೀರಾ ಗುರುಜಿ, ಅಲ್ಲ ಅಂತ ನಾನು ಅವಕಾಶ ಹೇಳೋದು ಇನ್ನೂ ಕಾಯ್ತೀವಿ ಗುರುಜಿ. ಅದೇ ಇಂಥ ಪರಿಸ್ಥಿತಿ ಬರ್ತವೆ ಅಂತಾನೆ ಹೇಳೋದು. ಎಮರ್ಜೆನ್ಸಿ ಹೌದು ಹೌದು. ಬರ್ತವೆ. ಬಂದ ತಕ್ಷಣ ನಾವು ಹೋಗಿ ಹಾಸ್ಪಿಟಲ್ ಕೂತ್ಕೊಂಡ್ರೆ ಅವ್ರು ಕೊಡುವಂತ ಮದ್ದುಗಳು, ಅವ್ರು ಕೊಡುವಂತ ಆಂಟಿಬಯೋಟಿಕ್ಸು, ಪೇನ್ ಕಿಲ್ಲರ್ಸು, ಈ ಕೆಮಿಕಲ್ ಮೆಡಿಸಿನ್ಸ್ ಇಂದ ಇನ್ನೂ ಹೆಚ್ಚು ಡ್ಯಾಮೇಜ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೂ ಬದಲಾಗಿ ನಮ್ಮಲ್ಲಿರುವಂತ ಈ ಸನಾತನ ಪದ್ಧತಿಗಳಲ್ಲಿ ಯಾವ್ದಾವ್ದು ಮಾಡ್ಕೊಂಡು ಸಾಧ್ಯವಾದ ಅದು ಮಾಡ್ಕೋಬೇಕಾಗತ್ತೆ. ಆಯ್ತಾ? ಸೊ ನಿಮ್ಮ ಹತ್ರ ಮನೆ ಮದ್ದುಗಳಾಗ್ಲಿ, ನಿಮ್ಗೆ ಗೊತ್ತಿರುವಂತ ಈ ಹೀಲಿಂಗ್ ಪ್ರಾಸೆಸ್ ತಿಳ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದ್ರೆ ಯಾವಾಗನ ಈ ತರ ಅತ್ಯವಸರ ಪರಿಸ್ಥಿತಿ ಬಂದ್ರೆ ತಕ್ಷಣ ಹೀಲಿಂಗ್ ಮಾಡ್ಬಿಡಿ. ಅವ್ರಿಗೆ ಆ ಸಿಂಪ್ಟಮ್ಸ್ ನಿಂತೋಗ್ತದೆ, ಸುಧಾರ ಆಗ್ತಾರೆ, ಮತ್ತೆ ನಾರ್ಮಲ್ ಆಗಿ ಓಡಾಡ್ತಾರೆ. ಅಷ್ಟೇ ಆಗೋದು. ನಾನು ನೋಡಿದ್ದೀನಿ, ಎಷ್ಟೋ ಹೀಲಿಂಗ್ ಅಲ್ಲಿ ನಾನು ನೋಡಿದ್ದೀನಿ. ಹೀಲಿಂಗ್ ಅಲ್ಲೂ ಇನ್ನೊಂದು ಗುರುಜಿ, ಅಂತ ಧ್ಯಾನಕ್ಕೆ ಪರಿಸ್ಥಿತಿ ಆಗಿದೆ. ಬರೋದಕ್ಕೂ ಮುಂಚೆ ಬರೀ ಮೆಡಿಸನ್ಗಳು ಮನೇಲಿ ಇಟ್ಕೊಂತಿದ್ವಿ ಗುರುಜಿ. ಜ್ವರದ್ದು, ಹೌದು ಹೌದು ತಲೆನೋವು ಬಂದ್ರೆ, ನೆಗಡಿಗೆ ಎಲ್ಲದಕ್ಕೂ ಇಟ್ಕೊಂತಿದ್ವಿ ಗುರುಜಿ. ಹೌದು ಹೌದು ಅವಿದ್ರೆ ತಾನೇ ಮನೇಲಿ ಇವೆಲ್ಲ ಬರೋದು. ಅದನ್ನ ನಾವೇ ಬರ್ಮಾಡ್ಕಂತೀವಿ ಅಂದ್ಬಿಟ್ಟು ಅವೇನು ಇಟ್ಕೊಂಡಿಲ್ಲ, ಎಲ್ಲ ತೆಗ್ದು ಆಚೆ ಹಾಕ್ಬಿಟ್ಟಿದೀವಿ ಗುರುಜಿ. ಯಾವ ಟ್ಯಾಬ್ಲೆಟ್ನು ಮನೇಲಿ ಇಟ್ಕೊಂಡಿಲ್ಲ ಗುರುಜಿ. ಈಗ ಒಂದ್ ವರ್ಷದಿಂದ ಈಚಿಕಂತೂ ಹಾಸ್ಪಿಟ್ಲು ಮುಖ ನೋಡಿಲ್ಲ ಗುರುಜಿ. ಬೇಡ ಹೋಗೋದ್, ಬೇನೆ ಬಂದ್ರು ನಮಗ್ ನಾವೇ ಸುಧಾರಿಸ್ಕೋಬೇಕು ಅಂತ. ಒಂದು ಗುರುಜಿ, ನನಗ್ ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಗುರುಜಿ. ಹ್ಮ್ ಆ ಹ್ಮ್ ಅದಕ್ಕೆ ಯಾವ್ದಾದ್ರು ಒಂದು ಮುದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಕೊಡಿ ಗುರುಜಿ ನನ್ಗೆ. ಅದು ಲೋಯರ್ ಬ್ಯಾಕ್ ನಾನ್ ಲೋಯರ್ ಹೋಗ್ತಾ ಇಲ್ಲ ಬ್ಯಾಕ್ ಪೇನ್ ಆಸ್ಪತ್ರೆಗೆ. ಅಲ್ಲ, ಲೋಯರ್ ಬ್ಯಾಕ್ ಪೇನ್ ಅಂದ್ರೆ ಇದೇ ಇರೋದು. ಇದು ಕಟಿಮುದ್ರ ಅಂತ ಹೇಳ್ತೀವಿ. ಕಟಿಮುದ್ರ ಹೀಗೆ ಎಡಗೈಯಲ್ಲಿ ಈ ತರ, ಬಲಗೈಯಲ್ಲಿ ಈ ತರ ಮಾಡ್ಕೋಬೇಕು. ಇದಲ್ಲ ಗುರುಜಿ? ಹೌದು. ಇಲ್ಲಿ ಹೆಬ್ಬೆರ್ಲು, ಎಡಗೈಯಲ್ಲಿ ಹೆಬ್ಬೆರ್ಲು ಮೊದಲನೇ ಗೀತಕ್ಕೆ ಟಚ್ ಮಾಡಿ ಉಗುರನ್ನು ಹಾ ಹಾ ಕ್ಲೋಸ್ ಮಾಡಿ, ಈ ಹಾ ಹಾ ಬಲಗೈಯಲ್ಲಿ ಕಿರುಬೆರ್ಲು, ಮಧ್ಯ ಬೆರ್ಲು, ಹೆಬ್ಬೆರ್ಲು ಟಚ್ ಮಾಡಿ ಹೀಗೆ ಇಟ್ಕೊಂಡು, ಹೀಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ 5 ನಿಮಿಷ ಪ್ರಾಣಮುದ್ರ ಮಾಡಿ ಸಾಕು. ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಮೇರುದಂಡ ಮುದ್ರ ಮಾಡಿ. ಮೇರುದಂಡ ಹಾ ಹಾ ಹಾ. ಹೀಗೆ ಈ 2 ಮುದ್ರೆಗಳು ಒಂದಾದ್ಮೇಲೆ ಒಂದು ಮಾಡಿಕೊಂಡು ಪ್ರಾಣಮುದ್ರೆ ಒಂದು 5-10 ನಿಮಿಷ ಮಾಡಿ ಸಾಕು. ಓಕೆ. ಆಮೇಲೆ ಸೊ ಆಯ್ತು ಗುರೂಜಿ. ಹೀಲಿಂಗ್ ಅಂತದ್ದು ಮಾಡ್ಕೊಳ್ಬಹುದು. ಆದ್ರೆ ನಮ್ಮ ವೇದವತಿ ಮೇಡಮ್ ಕೇಳ್ಕೊಂತ ಇದೀನಿ, ನಾನು ಕಾಲ್ ಮಾಡ್ತೀನಿ. ನನ್ಗೂ ಸ್ವಲ್ಪ ಒಂದು ಹೀಲಿಂಗ್ ಮಾಡಿ ಮೇಡಮ್, ನನ್ ಮೇಲೂ ಪ್ರಯೋಗ ಆಗ್ಲಿ. ವೇದವತಿ ಮೇಡಮ್, ನಿಮ್ಮಲ್ಲಿ Yes. ಮನವಿ. ನೀವು ಕಾಲ್ ಮಾಡಿ, ಮೇಡಮ್ ಕಾಲ್ ಮಾಡಿ. ನೀವು ಕಾಲ್ ಮಾಡಿದ್ರೆ ಅವ್ರು ಮಾಡೋಂಥದ್ದು ಕರೆಕ್ಟ್ ಆಗಿರ್ತದೆ. ಓಕೆ. ನಾನ್ ಮಾಡ್ತೀನಿ ಮ್ಯಾಮ್. ನಮಸ್ತೆ ನಮಸ್ತೆ, ಧನ್ಯವಾದ ಧನ್ಯವಾದ ಆಮೇಲೆ ಕ್ವಾಂಟಮ್ ಹೀಲಿಂಗು ಟ್ರೈ ಮಾಡಿ. ನಾನು ಕ್ವಾಂಟಮ್ ಹೀಲಿಂಗ್ ಇದಕ್ಕೆ ಮುಂಚೆ ಹೇಳಿದಿನಲ್ಲ, ಅದು ನೀವೇ ಹೌದು. ಕೂತ್ಕೊಂಡು, ನೀವೇ ಹಾಯಾಗಿ ಕೂತ್ಕೊಂಡು ಶ್ವಾಸನ ಸ್ವಲ್ಪ ಗಮನಿಸ್ಕೊಂಡು, ಎಲ್ಲ ದೇಹ ಸ್ಥಿರವಾಗಿ ಕೂತ್ಕೊಳ್ಳೋದು, ಈ ಆಲೋಚನೆಗಳು ಸ್ಥಿರವಾಗಿ ಮನಸ್ಸು ಖಾಲಿ ಆದ್ಮೇಲೆ then ನಿಧಾನವಾಗಿ ನೀವು ಅಂತರದಲ್ಲಿ ಹೋಗಿ, ಎಲ್ಲಿವರೆಗೂ ಹೋಗ್ತೀರಾ, ನಿಮ್ಮ ಬೆನ್ನು ಮೂಲಕ್ಕೆ ಗಮನ ಕೊಡಿ. ಅದ್ರ ಒಳಗಡೆ ಇನ್ನು ಸ್ವಲ್ಪ ಒಳಗಡೆ ಹೋಗಿ, ಪದಾರ್ಥ ಒಳಗಡೆ, ಆ ಸೆಲ್ ಒಳಗಡೆ, ಆ ಅಣು ಒಳಗಡೆ, ಪರಮಾಣು ಒಳಗಡೆ, ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ಆ ಸ್ಥಾಯಿಗೆ ಹೋಗಿ, ಉಪಕರಣಗಳ ಸ್ಥಾಯಿಗೆ ಹೋಗಿ, ಅಲ್ಲಿ ಈಗ ಎಲ್ಲ ಸರಿ ಹೋಗಿದೆ, ಎಲ್ಲ ಸರಿಪಡಿಸ್ಕೊಂಡಿದೀವಿ. ಅಲ್ಲೆಲ್ಲ ಅಮೆರಿಕೆ, ಅದರ ಸ್ಪಂದನೆ ಎಲ್ಲ ಚೆನ್ನಾಗಿದೆ. ಅಲ್ಲಿ ಉಪಕರಣಗಳೆಲ್ಲ ಹೀಲ್ ಆಗಿದೆ ಅಂತ ನೀವು ಅಲ್ಲಿ ಭಾವಿಸ್ಕೊಂಡು ಅಲ್ಲಿ ಸ್ವಸ್ಥತೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ ನೋವು ಹೋಗುತ್ತೆ. ಇದು ಕ್ವಾಂಟಮ್ ಹೀಲಿಂಗ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಎಷ್ಟೋ ಸಲ ಆತರ ಮಾಡ್ಕೊಂಡ್ ಸ್ವಲ್ಪ ಸುಧಾರ್ಸ್ಕೊಂತ ಇದೀನಿ ಗುರುಜಿ. ಮಾಡಿ ಮಾಡಿ. ತುಂಬಾ ಪೇನ್ ಬಂದಾಗ ಆತರ ಮಾಡ್ತೀನಿ ಗುರುಜಿ. ಫಸ್ಟ್ ಡೀಪ್ ಬ್ರೀತಿಂಗ್ ಮಾಡಿ, ಸಾಂಬವ ಮುದ್ರ ಮಾಡಿ, ಆಮೇಲೆ ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸ್ತಾ ನಿಧಾನವಾಗಿ ಒಳಗಡೆ ಹೋಗಿ ಅಂತರದಲ್ಲಿ ನಿಮ್ಮ ಉಪಕರಣಗಳ ಸ್ಥಾಯಿಗೆ ಹೋಗಿ ಹೀಲಿಂಗ್ ಮಾಡ್ಕೊಳ್ಳಿ. ನೀವೇ ಮಾಡ್ಕೊಳ್ಳಿ, ಆಗತ್ತೆ. ಓಕೆ, ರೈಟ್. ಧನ್ಯವಾದ ಗುರುಜಿ. ಜ್ಯೋತಿ ಮೇಡಮ್ ಮಾತಾಡಿ. ಧನ್ಯವಾದ ಗುರುಜಿ. ನಮಸ್ತೆ ಸರ್. ನಮಸ್ತೆ ಅದು ಹೇಳಿ. ಕ್ವಾಂಟಮ್ ಹೀಲಿಂಗ್ ನನಗೆ 2 ವಾರದಿಂದ ಟೇಸ್ಟ್ ಬರ್ತಾ ಇಲ್ಲ ಸರ್. ಏನ್ ತಿಂದ್ರು ಅದು ಟೇಸ್ಟ್ ಅಂತ ಇಲ್ಲ. ಅಂದ್ರೆ ಖಾರ ಎಲ್ಲ ಆಗ್ತಿದೆ ಸರ್. ಇದು ತಿಂದ್ರೆ ಇನ್ನು ತಿನ್ಬೇಕು ಟೇಸ್ಟ್ ಬಗ್ಗೆನೆ 2 ವಾರ ಆಯ್ತು ಸರ್, ಬರ್ತಾ ಇಲ್ಲ. ಅದು ಕ್ವಾಂಟಮ್ ಹೀಲಿಂಗ್ ಮಾಡ್ಕೊಂಡೆ ಸರ್. ಅದು ಅಂದ್ರೆ ನಾಲ್ಗಿಗಷ್ಟೇ ಇದು ಮಾಡ್ಬೇಕಾ ಯಾವ ತರ ಅಂತ ಗೊತ್ತಿಲ್ಲ ಸರ್. ಅದು ನಿಮ್ಮಲ್ಲಿ ಭಾವನೆ ಇಟ್ಕೋಬೇಕು, ನಿಮ್ಮ ಮೈಂಡ್ ಅಲ್ಲಿ ಆ ಭಾವನೆ ಇಟ್ಕೋಬೇಕು. ಇಂಥ ನಾಲ್ಗೆ ಆಗಲಿ, ಟೇಸ್ಟ್ ಅನ್ನೋದು ಆ ಗ್ರಂಥಿಗಳು.
ಅಂದ್ರೆ ಈ ಗಂಟ್ಲಲ್ಲಿರುವಂತ ಗ್ರಂಥಿಗಳಿಂದನೇ ಆ ಟೇಸ್ಟ್ ಅನ್ನೋದು ಗೊತ್ತಾಗೋದು. ಆಯ್ತಾ? ಸೊ ಆ ಗ್ರಂಥಿಗಳ ಹೀಲಿಂಗ್ ಸರ್ ಅಂತಂದ್ರೆ ಪ್ರಧಾನವಾಗಿ ಏನಂತಂದ್ರೆ ಅಲ್ಲಿರುವಂತ ಚಕ್ರ, ವಿಶುದ್ಧ ಚಕ್ರ ಒಂದು. ಆಯ್ತಾ? ಇದನ್ನು ಸರಿಪಡಿಸ್ಕೋಬೇಕು ನಾವು. ವಿಶುದ್ಧ ಚಕ್ರಕ್ಕೆ ಹೀಲಿಂಗ್ ಕೊಡ್ಬೇಕು. ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಇದೆಲ್ಲ ಆ ಪ್ರಾಂತದಲ್ಲಿ ಹೀಲಿಂಗ್ ಕೊಡ್ತಾ ಹೋಗಿ. ಸೇಮ್ ಈಗ ಏನೇನಿದೆಯೋ ಅದೇ ಹೀಲಿಂಗ್ ಕೊಡ್ತಾ ಹೋಗಿ. ಆಯ್ತಾ? ಕೊಡ್ತಾ ಹೋದ್ರೆ ಸರಿ ಹೋಗುತ್ತೆ. ನಿಮ್ಗೆ ಶಿವಂಬು ಕುಡಿಯುವಂತ ವಿಧಾನ ಗೊತ್ತಿದ್ರೆ ಅದು ಬೇಗ ಸರಿಪಡಿಸ್ತದೆ, ನೋ ಡೌಟ್. ಹ್ಮ್ ಅದು ಟೇಸ್ಟ್ ಯಾಕೆ ಬರಲ್ಲ ಈಗ ಸರ್ ಅದು? ಗ್ರಂಥಿಗಳ ತೊಂದರೆ ಅಮ್ಮ. ಗ್ರಂಥಿಗಳ ಅಪಸಪ್ ಅಂದ್ರೆ ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ, ಅಸಮತೋಲಿತವಾಗಿ ಕೆಲಸ ಮಾಡಿದ್ರೆ ಆ ಟೇಸ್ಟ್ ಹೋಗತ್ತೆ. ಅದು ಬಿಟ್ರೆ ಅದನ್ನು ವ್ಯಾಧಿ ಅಂತ ತಿಳ್ಕೊಂಡು ಅದಕ್ಕೇನೋ ಬೇರೆ ಮದ್ದು ಕೊಡೋದು ಮಾಡ್ಕೋಬಿಡಿ. ಅದಕ್ಕೆ ಹೋಗಿಲ್ಲ ಸರ್, ನಾನು ಹಾಸ್ಪಿಟ್ಲಿಗೆ ಮತ್ತೆ ಹೋಗೇ ವಾಪಸ್ ಇಲ್ಲ ಬರುತ್ತೆ, ಅದಕ್ಕೆ. ಮತ್ತೆ ವಾಪಸ್ ಬರುತ್ತೆ. ಹಾ ನಿಮ್ಮ ಪ್ರಾಣ ಶಕ್ತಿಯನ್ನು ಸರಿಪಡಿಸ್ಕೊಳ್ಳೋ ವ್ಯವಹಾರ ನೀವು ಮಾಡ್ಕೊಳ್ಳಿ. ಆಯ್ತಾ? ಹಾ ಸರ್. ಆ ರೀತಿ ಮಾಡಿಕೊಂಡು ಮತ್ತೆ ನೀವು ಸರಿಪಡಿಸ್ಕೊಳ್ಳಿ. ಅದು ಬಿಟ್ರೆ ಅದಕ್ಕೆ ಏನಾದ್ರು ಮದ್ದು ಕೊಡೋದು ನೀವು ಪ್ರಾರಂಭಿಸಿದ್ರೆ ಅದು ಸೈಡ್ ಎಫೆಕ್ಟ್ ಆಗಿ ಇನ್ನೊಂದು ವ್ಯಾಧಿ ಬರುತ್ತೆ. ಅದಕ್ಕೆ ಹೋಗಿಲ್ಲ ಸರ್. ಥ್ಯಾಂಕ್ ಯು ಸರ್, ಮಾಡ್ತೀನಿ. ರೈಟ್. ಓಕೆ ಓಕೆ, ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ರೈಟ್. ಓಕೆ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ಲಾ ಸರ್? ಯಾರು? ಸರ್, ವೇದವತಿ ಮೇಡಮ್ ಏನೋ ಮಾತಾಡ್ತಾರೆ, ಮಾತಾಡಿ. ಮಾತಾಡಿ. ಸರ್, ಹ್ಮ್ ಈ ಶಿವಂಬು ಹ್ಮ್ ನನ್ಗೆ ಒಬ್ರು ಏಕಂ ಅಲ್ಲಿ ಒಬ್ರು ಫ್ರೆಂಡ್ ಇದ್ದಾರೆ ಸರ್. ಹ್ಮ್ ಹ್ಮ್ ಅವರು ಏಕಂ ಧ್ಯಾನಕ್ಕೆ ಶಿಬಿರಕ್ಕೆ ಹೋದಾಗ ಅಲ್ಲೆಲ್ಲೋ ಕಾಳಹಸ್ತಿ ಹತ್ರ ಅವ್ರದ್ದು ಶಿಬಿರ ಇದೆಯಂತೆ. ಹ್ಮ್ ಅವ್ರು ಯಾವಾಗ್ಲಾದ್ರೂ ಒಂದ್ಸರಿ ಅಲ್ಲಿ ಧ್ಯಾನಕ್ಕೆ ಹೋಗ್ತಾರಂತೆ, ಸೇವೆಗೆ ಹೋಗ್ತಾರಂತೆ. ಓಕೆ. ಅಲ್ಲಿ ಹೋದಾಗ ಒಬ್ರು ಡಾಕ್ಟ್ರು, ನಮ್ಮ ಅಲೋಪತಿ ಡಾಕ್ಟರ್, ಹ್ಮ್ ಅವರು ತುಂಬಾ ಕ್ಲೋಸ್ ಆಗಿದ್ದ ಫ್ರೆಂಡ್ಶಿಪ್. ಹ್ಮ್ ಇವ್ರಿಗೆ ಶುಗರ್ ಇದೆ ಅಂತ ಗೊತ್ತು. ಅವ್ರು ಹೇಳಿದ್ರಂತೆ, ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳಿ, ನಿಮ್ ಶುಗರ್ ಡೌನ್ ಆಗುತ್ತೆ ಅಂತ. ಹ್ಮ್ 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 ನಾನು ಹೇಳ್ದೆ ಮಾಡಿ, ನಮ್ಮ ಫೌಂಡೇಶನ್ ನಲ್ಲೂ ಇದನ್ನೇ ಹೇಳೋದು ಅಂತೇಳಿ ಅವ್ರಿಗೆ ನಾನು ಲಿಂಕ್ ಕೊಟ್ಟೆ ಸರ್. ಅವ್ರು 2-3 ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ಹ್ಮ್ ಅಂದ್ರೆ ಅವರು ತಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಹ್ಮ್ ಆಶ್ಚರ್ಯ ಅಲ್ವಾ ಸರ್, ಡಾಕ್ಟ್ರೇ ಹೇಳ್ತಿರೋದು ಶಿವಂಬು ಮಾಡಿ ಅಂತ. ಕರೆಕ್ಟ್ ಕರೆಕ್ಟ್. ಎಸ್, ಹ್ಮ್ ಹೇಳಲೇಬೇಕಪ್ಪ. ಸತ್ಯ ಅನ್ನೋದು ಹೇಳ್ತಾ ಇರ್ತಾರೆ ಅಲ್ಲಲ್ಲಿ. ಸ್ವಲ್ಪ ಅಂದ್ರೆ ಹ್ಮ್ ಪರಿಣಾಮ ಇಲ್ಲ, ಅಟ್ಲೀಸ್ಟ್ ಖಂಡಿತ ಎಲ್ಲೋ ಒಂದ್ ಕಡೆಯಿಂದ ಆಚೆ ಕಡೆ ಬರ್ತಾ ಇರ್ತದೆ. ಸತ್ಯ ಅನ್ನೋದು ಎಲ್ಲಿ ಮುಚ್ಚಲಕ್ ಆಗಲ್ಲ ಅದು. ಹ್ಮ್ ಹ್ಮ್ ರೈಟ್. ಆಮೇಲೆ ನಿನ್ನೆ ಇದು ಸ್ವಲ್ಪ ಅನುಭವ ಹೇಳ್ತೀನಿ ಸರ್. ಅವರು ಕ್ಲಾಸ್ ಮಾಡ್ತಾ ಇದ್ರಲ್ಲ, ಅವರ ಧ್ಯಾನ ಅನುಭವ ಹೇಳ್ತಾ ಇದ್ರು ಸರ್. ನನ್ಗೆ ಎಂತ ಅನುಭವ ಅಂದ್ರೆ, ಈ ಸಹಸ್ರಾರ ಚಕ್ರ, ಅಗ್ಡ ಚಕ್ರ, ನನ್ ಮೂಗು ಎಲ್ಲ ಫುಲ್ ಹೆವಿ ಆಗ್ತಾ ಹೋಯ್ತು. ಅವರು ಧ್ಯಾನ ಅನುಭವ ಹೇಳುವಾಗ. ಆಮೇಲೆ ಯಾರು ಮಾಸ್ಟರ್ ಅವರು? ಶ್ರೀಕಾಂತಿ ಮೇಡಮ್. ಶ್ರೀಕಾಂತಿ ಮೇಡಮ್ ಮೇಡಮ್ ಓಕೆ. ತುಂಬಾ ನಿನ್ನೆ ತುಂಬಾನೇ ನೈಟ್ ನೈಟ್ ಹೌದು ಸರ್. ರಾತ್ರಿ ಪ್ರೋಗ್ರಾಮ್ ನಲ್ಲಿ ಬಂದಿದ್ದು ಶ್ರೀಕಾಂತ್ ಅಂತ ಹೇಳಿ, ಅವ್ರು ಆಕ್ಚುಲಿ ತೆಲುಗು ಮಾಸ್ಟರ್. ಆಕ್ಚುಲಿ ಹ್ಮ್ ಹ್ಮ್ ಕನ್ನಡೆಲ್ಲ ಕಲಿತು ಮಾತಾಡ್ತಾ ಇದ್ದಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಧ್ಯಾನಕ್ಕೆ ಬಂದಲಾಗಿ ಅವರು ತುಂಬಾ ಅಂದ್ರೆ ಬಾಬಾಜಿ ಅವ್ರ ಹತ್ರ, ಪತ್ರಿಜಿ ಅವ್ರ ಹತ್ರ ಅಂದ್ರೆ ಆಸ್ಟ್ರಲ್ ಮಾತಾಡಿದ ಒಂದು ಅನುಭವ ಅದು. ಆತರ ವೆರಿ ಗುಡ್. ಅವ್ರಿಗೆ 5ನೇ ವರ್ಷಕ್ಕೆ ಥರ್ಡ್ ಐ ಓಪನ್ ಆಗ್ಬಿಟ್ಟಿದೆಯಂತೆ ಸರ್. ಹ್ಮ್ ಹ್ಮ್ ತುಂಬಾ ಹೆಂಗಿದ್ದಾರೆ ಅಂದ್ರೆ 32 ವರ್ಷದಿಂದ ಧ್ಯಾನದಲ್ಲಿದ್ದಾರಂತೆ. ವೆರಿ ಗುಡ್. ಹಾ, ಆ ಪವರ್ ಇತ್ತು. ಮತ್ತೆ ಅದೇ ಇದ್ರಲ್ಲಿ ಮೆಡಿಟೇಷನ್ ಮಾಡಿದೆ. ರೇವತಿ ಮೇಡಮ್ ಸೆಷನ್ ಕ್ಲೋಸ್ ಮಾಡಿದ್ದೆ ಗೊತ್ತಿಲ್ಲ ನಂಗೆ. ತುಂಬಾ ಹೊತ್ತಿಗೆ ಎಚ್ಚರ ಆಯ್ತು. ಮೇಡಮ್ ಆಕ್ಚುಲಿ ಧ್ಯಾನ ಮಾಡಿಸಿದ್ರು ಸರ್. ಹಾಗಾಗಿ ನಾನು ಶಬ್ದ ಮಾಡಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಸೈಲೆಂಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥದ್ದು. ಅವರಿಗೆ ಬಹಳ ನಿಧಾನವಾಗಿ ಒಂದು ಥ್ಯಾಂಕ್ಸ್ ಹೇಳಿ ಕಳಿಸ್ಕೊಟ್ಟೆ. ರೈಟ್. ಓಕೆ. ಅದು ಸೆಷನ್ ಕ್ಲೋಸ್ ಆಗಿದ್ದೆ ಗೊತ್ತಿಲ್ಲ. ಹಂಗೆ ಧ್ಯಾನದಲ್ಲೇ ಇದ್ದೆ. ತುಂಬಾ ಹೊತ್ತಿಗೆ ನೋಡ್ತೀನಿ ಎಲ್ಲ ಕ್ಲೋಸ್ ಆಗಿದೆ. ಸರಿ, ಎದ್ದು ನಿದ್ದೆ ಮಾಡೋಣ ಅಂತೇಳಿ ಬೆಡ್ ರೆಡಿ ಮಾಡ್ಕೊಂಡೆ ಸರ್. ಅಷ್ಟರಲ್ಲಿ ನನ್ ರೂಮ್ ಬಾಗ್ಲು ದಡಾರ್ ಅಂತ ಒಳ್ಕೊಳ್ತು ಸರ್. ಅದ್ ಯಾಕೆ ಹಂಗಾಯ್ತು ಗೊತ್ತಿಲ್ಲ. ನೆನ್ನೆ ಫಸ್ಟ್ ಟೈಮ್ ಆ ತರ ಹೊಡ್ಕೊಳಕ್ ಚಾನ್ಸೇ ಇಲ್ಲ. ಅದಾದ್ಮೇಲೆ ನಾನು ನನ್ನ ತಮ್ಮನ್ಗೆ ಹೀಲಿಂಗ್ ಕೊಟ್ಟಿದ್ದು. ಓಕೆ, ವೆರಿ ಗುಡ್.
ತುಂಬಾ ಚೆನ್ನಾಗಿತ್ತು ಸರ್. ಹ್ಮ್, ಹ್ಮ್. ಮೇಡಮ್ ಸರಿ, ಸರ್ ಪ್ರತಿಭಾ. ರಾತ್ರಿ ಮೇಡಮ್ ಅವರು ರಾತ್ರಿ ಅಂತ ಹೇಳ್ತಾರೆ ಸರ್. ಇವತ್ತು ನನಗೆ ಶಬ್ದ ಕೇಳಿತು ಅಂತ, ಬಟ್ ತುಂಬಾ ಜನರಿಗೆ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಮೇಡಮ್ಗೆ ಆತರ ಏನೋ ಒಂದು ಅನುಭವಗಳು ಆಗ್ತಾ ಇದೆ, ಅವ್ರು ಅಂತಾರೆ. ಎಸ್. ಸರ್ ಇನ್ನೊಂದು ನಾನು ಹೇಳ್ಬೇಕು ಅಂತ ಹೇಳಿದ್ ಸರ್, ನಿನ್ನೆದು ಜ್ಞಾನ ಹಂಚಿಕೆ ಇತ್ತಲ್ಲ ಸರ್. ನಮ್ಮ ಗ್ರೂಪ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಸ್ವಲ್ಪ ಮಾತಾಡ್ತಾ ಇದ್ದಂಗೆ ಫೋನ್ ನಂಬರ್ ಹಾಕಿ ಅಂತ ಹಾಕ್ತಾರೆ. ಅವರಿಗೆ ತುಂಬಾ ಡಿಸ್ಟರ್ಬ್ ಆಯ್ತು. ಹ್ಮ್, ಹ್ಮ್, ಹ್ಮ್. ಸಿಕ್ಕಾಪಟ್ಟೆ ಮೆಸೇಜ್ ಅನ್ನ ಹಾಕ್ತಾರೆ. ಇಲ್ಲ, ಅದೆಲ್ಲ ಮಾಡಕ್ ಹೋಗ್ಬಿಡಿ. ಅದೆಲ್ಲ ಮಾಡೋ ಅವರು ಏನ್ ಹೇಳ್ತಾರೋ ಅದು ಪಾಲನೆ ಮಾಡಿ ಸಾಕು. ಓಕೆ, ಪ್ರತಿಯೊಂದಕ್ಕೂ ನಂಬರ್ಸ್ ಹಾಕೋದು, ಅವ್ರು ಮತ್ತೆ ಡಿಸ್ಟರ್ಬ್ ಆಗೋದು ಎಲ್ಲ ತೊಂದರೆ ಆಗ್ತದೆ. ಎಲ್ಲಿಗೆ ನಿಲ್ಸಿದ್ ಗೊತ್ತಾಗಿಲ್ಲ, ನಾನು ಎಲ್ಲಿಗೆ ನಿಲ್ಸಿದೆ ಅಂತ. ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೆಸೇಜ್ ಹಾಕ್ಬೇಡಿ ಅಂತ. ಹೌದು. ಇನ್ನೊಂದ್ ಏನಂತಂದ್ರೆ ಕಾನ್ಸಂಟ್ರೇಷನ್ ಬೇರೆಯವ್ರದ್ದು ಹಾಳಾಗುತ್ತೆ. ಹ್ಮ್, ಹ್ಮ್. ನಾನು ಅನೌನ್ಸ್ ಮಾಡ್ಬೋದಾ ಹೇಳ್ಬೋದಾ ಅಂತ ತಮ್ಮ ಪರ್ಮಿಷನ್ಗೆ ಹೇಳಿದೆ ಸರ್. ಒಂಥರ ಇಲ್ಲ, ಡಿಸ್ಟರ್ಬಿಂಗ್ ಅದು. ಅನೌನ್ಸ್ ಮಾಡಿ ಯಾವ್ದಾರ ಮೆಸೇಜ್ಗಳು ಯಾವ್ದು ಹಾಕ್ಬಾರ್ದು. ಓಕೆ. ಥಮ್ಸ್ ಅಪ್ ಇದನ್ನ ಫ್ಲೈ ಬಿಡುದು, ಇದೆಲ್ಲ ಒಂಥರ ಡಿಸ್ಟರ್ಬಿಂಗ್. ನೀವು ಒಂಥರ ಚಿಕ್ಕ ಮಗುವಿನ ಹಾಗೆ ನಿಮ್ಮ ವಾಯ್ಸ್, ನಿಮ್ಮ ಮುಗ್ಧ ವಾಯ್ಸ್, ನೀವು ಹಂಗ್ ಕಾಣ್ತೀರಾ, ಇದು ಅದು ಏನೇನೋ ಮೆಸೇಜಸ್. ಅವೆಲ್ಲ ಮೆಸೇಜ್ ಯಾವ್ದು ಹಾಕ್ಬಾರ್ದು. ಅದು ಸ್ಟ್ರಿಕ್ಟ್ ಆಗಿ ಇದು ಕೊಡಿ, ಇನ್ಸ್ಟ್ರಕ್ಷನ್ಸ್ ಕೊಡಿ. ನಾನು ಅದನ್ನ ಹೇಳಿದೆ, ನೀವು ಮೆಸೇಜ್ ಮಾಡೋದ್ರಿಂದ ನೀವು ಕಾನ್ಸಂಟ್ರೇಷನ್ ಹೋಗುತ್ತೆ, ನೀವೆಲ್ಲ ತಿಳ್ಕೊಳಕ್ ಆಗಲ್ಲ ಅಂತ. ಸೊ ಆದ ಕಾರಣ ಅದೇ ಚಾಟ್ ಬಾಕ್ಸ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಕರೆಕ್ಟ್, ಅವರು ಹೇಳಿದ್ರು, ಶ್ರೀಕಾಂತಿ ಮೇಡಮ್ ಹೇಳಿದ್ರು, ಚಾಟ್ ಬಾಕ್ಸ್ ಕ್ಲೋಸ್ ಮಾಡಿ ಮೇಡಮ್, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಕೊಂಡು. ನಮ್ಮವ್ರು ತಿಳ್ಕೊಳ್ಳೋದು ಅಂತ ಸ್ಪೀಕರ್ಸ್ ಎಲ್ಲ ನಂಬರ್ ಅನ್ನ ಅದ್ ಯಾಕೆ ಕೇಳ್ತಾರೆ ನನಗೆ ಅರ್ಥ ಆಗುದಿಲ್ಲ. ಈಗ ತಮ್ಮ ನಂಬರ್ನ ಎಲ್ಲಿಗೆ ಕೊಟ್ಟು ಬಿಟ್ರೆ ಅದು ಅಟೆಂಡ್ ಆಗ್ಲಿಕ್ಕೆ ಆಗುತ್ತೆ ಸರ್, ನಮಗೆ ಅಟೆಂಡ್ ಆಗಕ್ ಆಗಲ್ಲ. ಈಗಲೇ ಕಾಲ್ಸ್ ಏನೋ ಬರ್ತಾ ಇರ್ತವೆ. ನಾನು ಅದಕ್ಕೆ ನೈಟ್ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು 7 o'clock ಮೇಲೆ ಯಾವ್ದು ಫೋನ್ಗಳು ಆನ್ ಇರಬಾರ್ದು ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಡಿಸ್ಟರ್ಬ್ ಆಗತ್ತೆ. ಅನ್ಸತ್ತಿಲ್ಲ, ನಮಗೇನೆ ಫೋನ್ ಮಾಡ್ತಾರೆ, ಸುಮಾರು ಕೇಳ್ತಾರೆ. ಬಟ್ ನಿಮ್ದೆಲ್ಲ ಪರಿಸ್ಥಿತಿ ಹೇಗೆ ಅಂತ ಸ್ಪೀಕರ್ಸ್ ಅವ್ರಿಗೆ ಬೇರೆ ಬೇರೆದಿದೆ, ಅವ್ರಿಗೆ ಯಾವ ಪರಿಸ್ಥಿತಿ ಏನಾಗ್ಬೇಕು. ಅದಕ್ಕೆ ಈಗ ಬೇರೆ ನಂಬರ್ ತಗೊಂಡು ಅದು ಇಟ್ಕೊಂಡು ವಾಲಂಟಿಯರ್ಸ್ ಮಾತ್ರ ಇಡ್ಬೇಕಾಗತ್ತೆ. ಈ ನಮ್ಮ ವೇದಿಕೆಯಲ್ಲಿ ನಡೆಸುವಂತ ವಾಲಂಟಿಯರ್ಸ್ಗೆ ಮಿಕ್ಕಿ ಸಮಯ ನೈಟ್ ಅಲ್ಲಿ ಕ್ಲೋಸ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಕಾಲ್ ಮಾಡ್ತಾರೆ, ಮೂತ್ರ ಹೇಳಿ ಈಗಲೇ ಅಂತಾರೆ. ಅದೆಲ್ಲ ಕಷ್ಟ. ಅನ್ನಷ್ಟಕ್ಕೆ ನಾನು ಡಿಸಿಷನ್ ತಗೊಳ್ಳೋದಿಲ್ಲ ನಾನು ಯಾವತ್ತು. ಅದಕ್ಕೆ ತಮ್ದೊಂದು ಪರ್ಮಿಷನ್ ಕೇಳಿ ಅದನ್ನೊಂದು ಎಲ್ಲರಿಗೂ ಹೇಳ್ತೇನೆ ನಾನು. ಸುಮ್ಮನೆ ಮೆಸೇಜ್ ಎಲ್ಲ ಮಾಡಬಾರ್ದು ಅಂತ ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾ, ಕ್ಲೋಸ್ ಮಾಡಿ, ಸೆಷನ್ ಕ್ಲೋಸ್ ಮಾಡಿ ಉಮಾದೇವಿ ಮೇಡಮ್. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಶಾಂತಿ ಶ್ರೀನಿವಾಸ್ ಮೇಡಮ್ ಅವರು ಸಹೇಲಿ ಎಂಬ ವಿಷಯದ ಬಗ್ಗೆ ಜ್ಞಾನ ಹಂಚಿದ್ದಾರೆ. ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ಆತ್ಮೀಯ ಗುರುಗಳಾದ ರಂಗನಾಥ್ ಗುರೂಜಿ ಅವರು ಅಂತರ್ವೈದ್ಯ ಪ್ರಾಣಶಕ್ತಿ ಬಗ್ಗೆ ತುಂಬಾ ಮಹತ್ವದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿದ್ದಾರೆ. ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಳಕ್ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಈ ವೇದಿಕೆಯಲ್ಲಿರುವ ಎಲ್ಲಾ ಮಾಸ್ಟರ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾರೆ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದ.